ಎಸ್ ಸರ್, ವೆಂಕಟರಮಣ ಸರ್, ಗುಡ್ ಈವ್ನಿಂಗ್ ಸರ್. ಸರ್, ಈಗ ನೀವು ಅಟೋಮಿ ಎಜುಕೇಷನ್ ಸೆಂಟರ್ನ ಓಪನ್ ಮಾಡಿದ್ದೀರಾ. ಎಸ್ ಸರ್. ಹಾಗೆಯೇ ಅಟೋಮಿ ಪ್ರಾಡಕ್ಟ್ಸ್ ಬಗ್ಗೆ ಕಸ್ಟಮರ್ ಸಕ್ಸಸ್ ಮತ್ತು ಕಸ್ಟಮರ್ ಹ್ಯಾಪಿನೆಸ್ ಮತ್ತು ಕಸ್ಟಮರ್ ಸಕ್ಸಸ್ಫುಲ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀರಾ, ಅದು ಯಾವ ರೀತಿ ಅನ್ನೋದು ಒಂದು, ಮತ್ತು ಇದು ಕಸ್ಟಮರ್ ಹೇಗೆ ಸಕ್ಸಸ್ ಆಗ್ತಾರೆ, ಮತ್ತು ದ ಬ್ಯೂಟಿ ಆಫ್ ಅಟೋಮಿ ಅಂದರೆ ವರ್ಲ್ಡ್ಗೆ ಪ್ರಪಂಚಕ್ಕೆ ನೀವು ಪರಿಚಯ ಮಾಡ್ತಾ ಇದ್ದೀರಾ GSGS ಪ್ಲಾಟ್ಫಾರ್ಮ್ ಅಂತ, ಅಂದರೆ ಗ್ಲೋಬಲ್ ಸೇಲ್ಸ್ ಗ್ಲೋಬಲ್ ಸೋರ್ಸ್ ಅಂತ ಹೇಳ್ತೀವಿ. ಇದು ಯಾವ ರೀತಿ ಅಂತಂದ್ಬಿಟ್ಟು ತಿಳಿಸ್ಕೊಡಿ ಸರ್. ನಿಜ ಸರ್, ನೀವು ಏನು ಇವತ್ತು ಕೇಳಿದ್ರಲ್ವ ಅಟೋಮಿ ಕಸ್ಟಮರ್ ಸಕ್ಸಸ್ ಪ್ಲಾಟ್ಫಾರ್ಮ್ ಅಂತ, ಅದು ಸಂಪೂರ್ಣ ಮಾತಿನ ಇವತ್ತು ತಿಳ್ಕೊಳ್ಳೋಣ. ಅಟೋಮಿ ಏನು ಇವತ್ತು ಅಟೋಮಿ ಎಜುಕೇಷನ್ ಸೆಂಟರ್ ಅಂದ ತಕ್ಷಣ ಸುಮಾರು ಜನ ಕೇಳ್ತಾರೆ, ಏನು ಎಜುಕೇಷನ್ ಏನು ಮಾಡ್ತೀರಾ, ಇದರಲ್ಲಿ ಏನು ನಡೀತಾ ಇದೆ ಬಿಸ್ನೆಸ್ಸು ಅಂತ ಕೇಳ್ತಾರೆ. ನಿಜ, ಅಟೋಮಿ ಅನ್ನೋದು ಗ್ಲೋಬಲಲ್ಲಿ ಇವತ್ತು ಎಜುಕೇಷನ್ ಸೆಂಟರ್ ಪ್ರೋನೆ ನಾಲೆಡ್ಜ್ ಕೊಡ್ತಾ ಇದೆ. ಎಜುಕೇಷನ್ ಸೆಂಟರ್ ಎಲ್ಲ ಕಡೆನೂ ಅಷ್ಟೇ, ಪ್ರಾಡಕ್ಟ್ ಸೆಲ್ಲಿಂಗ್ ಪಾಯಿಂಟ್ ಅಲ್ಲ ಇದು ಎಜುಕೇಷನ್ ಸೆಂಟರ್. ಸರ್, ಪ್ರತಿಯೊಬ್ಬ ಕಸ್ಟಮರು ಸಕ್ಸಸ್ ಅಂದಾಗ ಎರಡು ರೀತಿ ಸಕ್ಸಸ್ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಅವ್ರು ಯಾವುದೇ ಒಂದು ಜೀವನದಲ್ಲಿರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಿ ಇರುವಂಥ ವ್ಯಕ್ತಿ ಸಹ ಪ್ರತಿದಿನ ಬಳಸುವಂಥ ಪ್ರಾಡಕ್ಟ್ ಒಂದು ಉತ್ತಮವಾದ ಇದ್ದಾಗ ಆ ವ್ಯಕ್ತಿ ಹೆಲ್ತಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಂದಾಗ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಸಿಗಬೇಕು. ಅದಕ್ಕಾಗಿ ಅಟೋಮಿ ಗ್ಲೋಬಲಲ್ಲಿ ವರ್ಲ್ಡಲ್ಲಿ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿರುವಂಥ ಒಂದು ಪ್ರಾಡಕ್ಟ್, ಕೊರಿಯನ್ ಅಟಾಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿರುವಂಥ ಒಂದು ಪ್ರಾಡಕ್ಟ್ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆನ ಅಟೋಮಿ ಮಾಡಿದೆ. ಏನು ಇಲ್ಲಿ ಪ್ಲೇಸ್ಟೋರಲ್ಲಿರುವಂಥ ಒಂದು ಅಟೋಮಿ ಅಫಿಷಿಯಲ್ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಂಡು ಆ ಆ್ಯಪ್ ಥ್ರೂ ನಾವು ಯಾವುದು ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಮೇಲೆ ಆ್ಯಪಲ್ಲಿರುವಂಥ ಪ್ರಾಡಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದರಲ್ಲಿ ಸಂಪೂರ್ಣ ಮಾಹಿತಿ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಮಾಹಿತಿ ತಗೊಂಡು ನಾವು ಆ ಪ್ರಾಡಕ್ಟನ್ನು ನಾವು ಆರ್ಡರ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನೇರವಾಗಿ ನಮ್ಮ ಅಡ್ರೆಸ್ಗೆ ಪ್ರಾಡಕ್ಟು ರೀಚ್ ಆಗುತ್ತೆ. ಇಲ್ಲಿ ಯಾವ ಮಿಡಲ್ ಪರ್ಸನ್ ಇರೋದಿಲ್ಲ. ಗ್ಲೋಬಲಲ್ಲಿ ಇವತ್ತು 53 ಕಂಟ್ರಿಯಲ್ಲೂ ಸೇಮ್ ಒಂದೇ ಪ್ಲಾಟ್ಫಾರ್ಮ್ ಆಗಿದೆ. ಎಲ್ಲರಿಗೂ ಕಸ್ಟಮರ್ಗೆ ನೇರವಾಗಿ ತಲುಪಿಸುವಂಥ ಕೆಲಸ ಅಟೋಮಿ ಪ್ಲಾಟ್ಫಾರ್ಮ್ ಮಾಡ್ತಾ ಇದೆ. ನೆಕ್ಸ್ಟ್ ಇನ್ನೊಂದಾಗ ಗ್ಲೋಬಲ್ ಪ್ಲಾಟ್ಫಾರ್ಮ್ ಸಕ್ಸಸ್ ಹೇಗಾಗ್ತಾ ಇದೆ ಅಂದರೆ ಇಲ್ಲಿ GHS ಪ್ರಾಡಕ್ಟ್ ಇದೆ, ಗ್ಲೋಬಲ್ ಸೋರ್ಸಿಂಗ್ ಆ್ಯಂಡ್ ಗ್ಲೋಬಲ್ ಸೇಲ್ಸ್. ಪ್ರತಿಯೊಂದು ದೇಶದಲ್ಲೂ ಸಹ ಒಂದು ಯೂನಿಕ್ ಪ್ರಾಡಕ್ಟ್ ಬೆಳೆಯೋದಕ್ಕೆ ಅಲ್ಲಿನ ಫಲವತ್ತಾದ ಮಣ್ಣಿರ್ಬೋದು, ಫಲವತ್ತಾದ ವಾತಾವರಣ ಇರ್ಬೋದು, ನೆಕ್ಸ್ಟ್ ಅಲ್ಲಿರುವಂಥ ಉಷ್ಣಾಂಶ, ತೇವಾಂಶ, ಇದರ ಡಿಪೆಂಡ್ ಮೇಲೆ ನಮಗೆ ಒಂದು ಪ್ರಾಡಕ್ಟ್, ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗುತ್ತೆ. ಅಂಥ ಒಂದು ಪ್ರಾಡಕ್ಟನ್ನು ಇವತ್ತು ಗ್ಲೋಬಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಅದು ಇಂಡಿಯಾದಲ್ಲಿರುವಂಥ ಒಂದು GHS ಪ್ರಾಡಕ್ಟ್ ಇದೆ, ಸ್ಪೆಲಿನ ಇರ್ಬೋದು, ಸಿಲಾಜಿತ್ ಇರ್ಬೋದು, ಮರಿಂಗ ಇರ್ಬೋದು, ಈ ಥರ ಒಂದು ಪ್ರಾಡಕ್ಟ್ ಇವತ್ತು ಗ್ಲೋಬಲಿ ಡಿಸ್ಪ್ಯಾಚ್ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಇದು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕಸ್ಟಮರ್ಗೆ ರೀಚ್ ಮಾಡುವಂಥ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿದೆ. ಸೆಕೆಂಡ್ ಒನ್ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಯಾಕೆಗಿರಬೇಕು ಅನ್ನೋ ಒಂದು ಎಜುಕೇಷನ್ ಅನ್ನೋದು ಬೇಕು. ಆ ಎಜುಕೇಷನ್ ಅನ್ನೋದಾಗ ಇಲ್ಲಿ ನಮ್ಮಲ್ಲಿ ಲೈಫ್ ಸಿನಾರಿಯೋ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇದೆ. ಒಂದು ಲೈಫ್ ಸಿನಾರಿಯೋ ಅಂತ ನಾವು ತಿಳ್ಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅದು ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಇರ್ತಾ ಇರ್ಬೋದು, ಅಂಥ ವ್ಯಕ್ತಿ ಅದು ಪರ್ಸ್ನಲ್ ಲೈಫ್ ಇರ್ಬೋದು, ಬಿಸ್ನೆಸ್ ಲೈಫ್ ಇರ್ಬೋದು, ಅಂಥ ಒಂದು ಹ್ಯಾಪಿಯಾಗಿ ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ ಒಂದು ಲೈಫ್ ಸಿನಾರಿಯೋ, ಒಂದು ಸಿನಾರಿಯೋನ ನಾವು ಫಾಲೋ ಮಾಡಿದಾಗ ಅದನ್ನು ತಿಳ್ಕೊಂಡಾಗ ನಾವು 100% ನಾವು ಅಲ್ಲಿ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಲೈಫ್ ಸಿನಾರಿಯೋನು ಸಹ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದರ ಜೊತೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅಬ್ಸಲ್ಯೂಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಇದೆ. ವರ್ಲ್ಡಲ್ಲಿ ದಿ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದು ಅಬ್ಸಲ್ಯೂಟ್ ಸ್ಕಿನ್ ಕೇರ್. ಇದು ಕೊರಿಯನ್ ಅಟಾಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಟೀಮು ಅಭಿವೃದ್ಧಿಪಡಿಸಿರುವಂಥ ದಿ ಬೆಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಿದೆ. ಇಂಥ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟು ಇವತ್ತು ಸುಮಾರು ಜನ ಸರ್ಚ್ ಮಾಡ್ತಾ ಇರ್ತಾರೆ, ದಿ ಬೆಸ್ಟ್ ಯಾವುದಿದೆ, ದಿ ಬೆಸ್ಟ್ ಯಾವುದಿದೆ ಅಂತ. ಅಂಥ ದಿ ಬೆಸ್ಟನ್ನು ನೇರವಾಗಿ ಗ್ರಾಹಕರಿಗೆ ಕೊಟ್ಟಿದೆ ಅಟೋಮಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಇಮೋಯ್. ಇದು ಅಷ್ಟೇ ಕೊರಿಯನ್ ಅಟೋಮಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ತಂಡ 8 ವರ್ಷ ಅಭಿವೃದ್ಧಿಪಡಿಸಿರುವಂಥ ಒಂದು ದಿ ಬೆಸ್ಟ್ ವರ್ಲ್ಡ್ ಟಾಪ್ ವೆಲ್ನೆಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಂಥ ಒಂದು ಪ್ರಾಡಕ್ಟು ಸಹ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಆ್ಯಪಲ್ಲಿ ನಾವು ಕ್ಲಿಕ್ ಮಾಡಿದಾಗ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದನ್ನು ಆರ್ಡರ್ ಮಾಡಿದಾಗ ನೇರವಾಗಿ ಗ್ರಾಹಕರ ಅಡ್ರೆಸ್ಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡಿದೆ. ಅಂದರೆ ನೀವು ಹೇಳಿದ್ರೆ 8 ವರ್ಷ ಅಂತ ಹೇಳಿ. 8 ವರ್ಷ ಅಂತಂದರೆ ಈಗ R&D ಅಂತ ಹೇಳ್ತೀವಿ. R&D ಅಂದರೆ ರಿಸರ್ಚರ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು, ಅಂದರೆ ಅಲ್ಲಿ ನಿಮ್ಮ ಕೊರಿಯನ್ ಸೈಂಟಿಸ್ಟ್ ಸೆಂಟ್ರಲ್ಲಿ ಸೌತ್ ಕೊರಿಯಾದಲ್ಲಿ 20ರಿಂದ 30,000 ಸೈಂಟಿಸ್ಟ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅಟೋಮಿಕ್ ಪ್ರಾಡಕ್ಟ್ ಅಂದರೆ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಥವಾ ಹೇಗೆ?
ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟು ನಾವು ಹೇಳಿದ್ವಿ, ಮಾರ್ಕೆಟಲ್ಲಿ ಲಕ್ಷಾಂತರ ಪ್ರಾಡಕ್ಟ್ ನಾವು ನೋಡ್ಬೋದು, ಆದರೆ ಅಟೋಮಿಯಲ್ಲಿ ದಿ ಬೆಸ್ಟ್ ಅಂದರೆ ಒಂದು ಅಬ್ಸಲ್ಯೂಟ್ ಕ್ವಾಲಿಟಿ, ಅಬ್ಸಲ್ಯೂಟ್ ಪ್ರೈಸ್ ಅಂತ ಕರಿತೀವಿ. ಈ ಫಸ್ಟ್ ಟೈಮ್ ನಮ್ಮದು ಅಬ್ಸಲ್ಯೂಟ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡಿರೋದು ಅಟೋಮಿ ಅಂತ. ಒಂದು ಅಬ್ಸಲ್ಯೂಟ್ ಅನ್ನೋದು ಅತ್ಯುತ್ತಮವಾದಂಥ ಒಂದು ಗುಣಮಟ್ಟವಾದಂಥ ಒಂದು ಪ್ರಾಡಕ್ಟ್. ಅಬ್ಸಲ್ಯೂಟ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿರೋದು ಓನ್ಲಿ ಓನ್ ಕಂಪನಿ ಅಂದರೆ ಅಟೋಮಿ ಅಂತ. ಒಂದು ಅಬ್ಸಲ್ಯೂಟ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಅಬ್ಸಲ್ಯೂಟ್ ಟೆಕ್ನಾಲಜಿ ಇರ್ಬೋದು, ಅಬ್ಸಲ್ಯೂಟ್ ಒಂದು ತಂಡ, ಒಂದು ಟೀಮ್, ಸೈಂಟಿಸ್ಟ್ ತಂಡ, ಒಂದು ಟೆಕ್ನಾಲಜಿ, ಒಂದು ಇಂಗ್ರೀಡಿಯೆಂಟ್ಸ್, ಇದರ ಸಂಪೂರ್ಣ ಒಂದು ಒಟ್ಟುಗೂಡಿ ಒಂದು ಉತ್ಪತ್ತಿ ಆಗಿರುವಂಥ ಒಂದು ಪ್ರಾಡಕ್ಟೇ ಇದು ಅಟೋಮಿ ಅಬ್ಸಲ್ಯೂಟ್ ಪ್ರಾಡಕ್ಟ್ಸ್. ಇದಕ್ಕಾಗಿ ಇವತ್ತು 23 ಕಂಟ್ರಿ ಇದಕ್ಕೆ ಪೇಟೆಂಟ್ ಕೊಟ್ಟಿದೆ. ಯಾವುದಕ್ಕೆ? ಮೈನ್ ಪ್ರಾಡಕ್ಟ್ಗೆ 23 ದೇಶ ಪೇಟೆಂಟ್ ಕೊಟ್ಟಿದೆ. ಇದನ್ನು ಅನಾರೋಗ್ಯವಾಗಿರುವಂಥ ವ್ಯಕ್ತಿನೂ ಯೂಸ್ ಮಾಡ್ಬೋದು, ಹೆಲ್ತಿಯಾಗಿರುವಂಥ ವ್ಯಕ್ತಿನೂ ಯೂಸ್ ಮಾಡ್ಬೋದು. ಅನಾರೋಗ್ಯವಾಗಿರುವಂಥ ವ್ಯಕ್ತಿ ಯೂಸ್ ಮಾಡೋದ್ರಿಂದ ಆ ವ್ಯಕ್ತಿ ಬೇಗ ಗುಣಮುಖವಾಗುವುದಕ್ಕೆ ಚೇತರಿಸ್ಕೊಳ್ತಾನೆ. ಆರೋಗ್ಯವಾಗಿರುವಂಥ ವ್ಯಕ್ತಿ ಯೂಸ್ ಮಾಡೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳನ್ನ ತಡೆಯಬಹುದು. ಇಂಥ ಒಂದು ಅದ್ಭುತವಾದಂಥ ಒಂದು ಹೆಲ್ತ್ ಸಪ್ಲಿಮೆಂಟ್ ಪ್ರಾಡಕ್ಟನ್ನು ನೇರವಾಗಿ ಯಾರು ಮಧ್ಯವರ್ತಿಗಳಿಲ್ಲ, ನೇರವಾಗಿ ಬೈ ಮಾಡಿದ್ರೆ ಅವರ ಅಡ್ರೆಸ್ಗೆ ತಲುಪಿಸುತ್ತೆ. ಇದು ವೆಲ್ನೆಸ್ ಆಯಿತು. ನೆಕ್ಸ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆಲ್ ಕ್ಯಾಟಗರಿ ಪ್ರಾಡಕ್ಟ್ ಬೇಕು. ಅದರಿಂದನೇ ಅಟೋಮಿ ಇಲ್ಲಿ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಹೋಮ್ ಕೇರ್ ಪ್ರಾಡಕ್ಟ್ ಇರ್ಬೋದು, ಪ್ರತಿಯೊಂದು ಪ್ರಾಡಕ್ಟನ್ನು ಸಹ ಅಟೋಮಿ ಅಫಿಷಿಯಲ್ ಆ್ಯಪಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದೆ. ಇದಕ್ಕಾಗಿ ಇಲ್ಲಿ ನಾವು ಮಾಡಬೇಕಾಗಿರೋದೇನಿಲ್ಲ, ಅಟೋಮಿ ಅಫಿಷಿಯಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಫ್ರೀ ರಿಜಿಸ್ಟ್ರೇಷನ್ ಇದೆ. ಇದಕ್ಕೆ ಯಾವುದೇ ಜಾಯಿನ್ ಫೀಸ್ ಆಗಲಿ, ಪ್ಯಾಕೇಜ್ ಆಗಲಿ, ಎವರಿ ಮಂತ್ ಪ್ರಾಡಕ್ಟ್ ತಗೋಬೇಕಂತ ಕಂಡೀಷನ್ ಆಗಲಿ ಯಾವುದೂ ಇಲ್ಲ. ಪ್ರತಿಯೊಂದು ಪ್ರಾಡಕ್ಟನ್ನು ಸಹ ನಾವು ಅದನ್ನು ಸರ್ಚ್ ಮಾಡಿ ನೆಕ್ಸ್ಟ್ ಆರ್ಡರ್ ಮಾಡಿ ನಮ್ಮ ಅಡ್ರೆಸ್ಗೆ ತಲುಪಿಸುವಂಥ ಕೆಲಸ ಅಟೋಮಿ ಮಾಡ್ತೀವಿ. ಎಷ್ಟು ದಿವಸದಲ್ಲಿ ತಲುಪುತ್ತೆ ನೀವು ಆರ್ಡರ್ ಮಾಡಿದ್ರೆ? ಈಗ ಪ್ರೆಸೆಂಟ್ 4 to 5 ಡೇಸಲ್ಲಿ ಬರ್ತಾ ಇದೆ ಪ್ರಾಡಕ್ಟು. ಮುಂದಿನ ದಿನಗಳಲ್ಲಿ ಏರ್ ಹೌಸ್ ಸೌತ್, ನಾರ್ತ್, ಈಸ್ಟ್, ವೆಸ್ಟಲ್ಲೆಲ್ಲ ಆದಾಗ ವಿತಿನ್ 2 ಡೇಸಲ್ಲಿ ತಲುಪಿಸುವಂಥ ಒಂದು ವ್ಯವಸ್ಥೆ ಅಟೋಮಿ ಮಾಡ್ತೀವಿ. ಓಕೆ. ಹಾಗೆ ಇದು ನೀವು GS ಅಂತ ಹೇಳ್ತೀವಿ, ಅಂದರೆ ಗ್ಲೋಬಲ್ ಸೇಲ್ಸ್ ಮತ್ತು ಗ್ಲೋಬಲ್ ಸೋರ್ಸ್ ಅಂತ ಹೇಳಿ. ಸೊ ಇವಾಗ ಕೆಲವರು ಹೇಳ್ತಾರೆ ನಮ್ಮದೇ ನ್ಯಾಚುರಲ್ ಪ್ರಾಡಕ್ಟು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಏನು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ, ರಿಸಲ್ಟ್ ಕೊಡೋದಕ್ಕೆ ಅಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ, ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ, ನ್ಯಾಚುರಲ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಬೇರೆ ಅಂದರೆ ಪ್ರಪಂಚದಲ್ಲಿ ಬೇರೆ ಯಾವುದೇ ಪ್ರಾಡಕ್ಟ್ಗಿಂತ ಇದು ವಿಭಿನ್ನ ಹೇಗೆ? ಏನು ಅಟೋಮಿ ಅಂತ ಇವತ್ತು ಕೊರಿಯನ್ ಅಟೋಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ರೆಡಿ ಮಾಡಿದ್ದೇವೆ ಪ್ರಾಡಕ್ಟ್. ವರ್ಲ್ಡಲ್ಲಿ ಇವತ್ತು 53 ಕಂಟ್ರಿಯಲ್ಲಿ ನೇರವಾಗಿ, ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ 100+ ಕಂಟ್ರಿಯಲ್ಲಿ ಈ ಪ್ರಾಡಕ್ಟ್ ಯೂಸ್ ಆಗ್ತದೆ. ಇವತ್ತು ಒಂದು ಎಥಿಕಲ್ ಆಗಿ, ಲೀಗಲ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ, ಅಂದರೆ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಒಂದು ಪ್ರಾಡಕ್ಟ್ ಮೇಲೆ ನಾವು ಗೂಗಲಲ್ಲಿ ಹೋಗಿ ಅಟೋಮಿ ಶಾಪಿಂಗ್ ಮಾಲ್ ಅಂತ ಕ್ಲಿಕ್ ಮಾಡಿ ಅಲ್ಲಿರುವಂಥ ಪ್ರಾಡಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಏನು ಉಪಯೋಗ ಆಗುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿನ ಫಸ್ಟ್ ಟೈಮ್ ನಾವು ಒಂದು ನೋಡುವಂಥ ಒಂದು ಸಿಸ್ಟಮ್ ಅಂದರೆ ಅಟೋಮಿ ಪ್ಲಾಟ್ಫಾರ್ಮ್. ಅದೇ ನೀವು ಬೇರೆ ಯಾವುದೇ ಸಿಸ್ಟಮಲ್ಲಿ ನಾವಾಗಲಿ ನೀವಾಗಲಿ ಹೇಳ್ಬೋದು, ಆದರೆ ಅಲ್ಲಿ ವಾಸ್ತವವಾಗಿ ನೋಡಿದಾಗ ಅದು ಬೇರೆಯೇ ಇರುತ್ತೆ. ಆದರೆ ಅಟೋಮಿಯಲ್ಲಿ ಇವತ್ತು ಪ್ರತಿಯೊಂದು ಅಬ್ಸಲ್ಯೂಟ್ ಆಗಿದೆ ಪ್ರಾಡಕ್ಟು. ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಒಂದು ಬ್ರಷಸ್ ಇದೆ. ಈ ಬ್ರಷಸ್ ಇಲ್ಲಿ ಗೋಲ್ಡ್ ಪೌಡರ್ ಕೋಟೆಡಿಂದ ಮಾಡಿರುವಂಥ ಒಂದು ಬ್ರಷಸ್ ಇದೆ. ಎಕ್ಸಾಂಪಲ್ ಯಾಕೆ ಗೋಲ್ಡ್ ಪೌಡರ್ನ ಯೂಸ್ ಮಾಡಿದ್ದಾರೆ ಅಂದರೆ, ಗೋಲ್ಡ್ ಪೌಡರ್ ಯಾವತ್ತೂ ಬ್ಯಾಕ್ಟೀರಿಯಾ, ಫಂಗಸ್ ಫಾರ್ಮ್ ಮಾಡೋದಿಲ್ಲ. ಅದರಿಂದ ಇಲ್ಲಿ ಗೋಲ್ಡ್ ಪೌಡರ್ನ ಯೂಸ್ ಮಾಡಿದ್ದಾರೆ. ಈ ಬ್ರಷಲ್ಸ್ ನೋಡ್ಬೋದು, ಇಲ್ಲಿ ಈ ಗೋಲ್ಡ್ ಪೌಡರ್ ಕೋಟೆಡ್ ಬ್ರಷಲ್ಸ್ನ ನಾವು ಯೂಸ್ ಮಾಡೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಪ್ರತಿಯೊಬ್ಬರು ಮಾಡೋದೇನೋ ಬ್ರಷ್ ಮಾಡ್ತೀವಿ. ಇಂಥ ಗೋಲ್ಡ್ ಬ್ರಷನ್ನು ನಾವು ಯೂಸ್ ಮಾಡೋದ್ರಿಂದ ಬಾಯಿ ಆರೋಗ್ಯ ಅಷ್ಟೇ ಅಲ್ಲ, ಸಂಪೂರ್ಣ ಆರೋಗ್ಯಕ್ಕೂ ಸಹ ಸಪೋರ್ಟ್ ಆಗುವಂಥ ಒಂದು ಪ್ರಾಡಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವು ಡಿಶ್ ವಾಶ್ ಅಂತ ನೋಡ್ಬೋದು. ಅದು ಸರ್ ಡಿಶ್ ವಾಶ್ ಇದೆ, ತುಂಬ ಚೆನ್ನಾಗಿದೆ, ನೋಡಿ ಹೇಳ್ತಾ ಇದ್ದೀವಿ GS ಪ್ರಾಡಕ್ಟ್ ಅಂತ. ಇಲ್ಲಿ ಬೋರ್ಡ್ ಇದು ಡಿಶ್ ವಾಶ್ ಇದೆ. ಇದು ಡಿಶ್ ವಾಶಲ್ಲಿ ನಾವು ತಗೊಂಡಾಗ ಇಲ್ಲಿ ಕಾಲ್ಮಾನ್ಸಿ, ಫಿಲಿಪೈನ್ಸಲ್ಲಿ ಸಿಗುವಂಥ ಒಂದು ಕಾಲ್ಮಾನ್ಸಿ ಎಕ್ಸ್ಟ್ರಾಕ್ಟಿಂದ ತಯಾರಾಗಿರುವಂಥ ಒಂದು ಡಿಶ್ ವಾಶ್ ಆಗಿದೆ. ಇದನ್ನು ಮಲ್ಟಿಪರ್ಪಸ್ ಯೂಸ್ಗೆ ಯೂಸ್ ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಅಂತಂದಾಗ ನಾವು ಇಲ್ಲಿ ಡಿಶಸ್ ಇರ್ಬೋದು, ವೆಜಿಟೇಬಲ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇದಕ್ಕೆ ಪ್ರತಿಯೊಂದಕ್ಕೂ ಸಹ ಯೂಸ್ ಮಾಡ್ಬೋದು. ಪ್ಯೂರ್ಲಿ ಆರ್ಗ್ಯಾನಿಕ್ ಡಿಶ್ ವಾಶ್ ಪ್ರಾಡಕ್ಟ್ ಆಗಿದೆ ಫ್ರೆಂಡ್ಸ್. ಇಂಥ ಒಂದು ಪ್ರಾಡಕ್ಟನ್ನು ಯಾರು ಮಧ್ಯವರ್ತಿಗಳು ಇದ್ದೀರಾ, ನೆಕ್ಸ್ಟ್ ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕನ್ನೋ ಒಂದು ಕಾರಣದಿಂದ ಇ-ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಬಂದಿದೆ. ಇದರ ಉಪಯೋಗವನ್ನು ಯಾವುದೇ ಬಾರ್ಡರ್ ಇಲ್ಲ, ಯಾವುದೇ ಒಂದು ಲಿಮಿಟ್ ಇಲ್ಲದಿರೋ ಎಲ್ಲ ಪ್ರದೇಶದಲ್ಲೂ ಸಹ ಕಂಪನಿ
ಡೆಲಿವರಿ ಕೊಡೋದಕ್ಕೆ ರೆಡಿ ಆಗಿದೆ. ಇದಕ್ಕೆ ನಾವು ರೆಡಿ ಆಗಬೇಕು. ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ. ಪ್ಲೇಸ್ಟೋರಲ್ಲಿರುವಂಥ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ, ಪ್ರೀ ರಿಜಿಸ್ಟ್ರೇಷನ್ ಆಗೋಣ. ನಾವಿರೋ ಪ್ರದೇಶದಿಂದಲೇ ಪ್ರಾಡಕ್ಟನ್ನು ಆರ್ಡರ್ ಮಾಡಿದಾಗ ನಮಗೆ ನೇರವಾಗಿ ಕಂಪ್ನಿ ಕೆಲಸ ಮಾಡುತ್ತೆ. ಇದು ಬೇರೆ ಪ್ರಾಡಕ್ಟ್ಗಿಂತ ಇದು ವಿಭಿನ್ನ ಹೇಗೆ ಅಂದರೆ, ಈಗ ಕೆಲವರು ಹೇಳ್ತಾರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ, ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ನೀವು ಅಬ್ಸಲ್ಯೂಟ್ ಕ್ವಾಲಿಟಿ ಫಾರ್ ಅಬ್ಸಲ್ಯೂಟ್ ಪ್ರೈಸ್ ಅಂತ ಹೇಳ್ತೀರಾ. ಹಾಗಾಗಿ ಈ ಬಳಕೆಯಲ್ಲಿ ಏನಾದರೂ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಕೆ ಆಗ್ತಕ್ಕಂಥದ್ದು ಅಥವಾ ಅದೇ ಸಮಪಟ್ಟವಾಗಿ ಸಮತಟ್ಟವಾಗಿ ಅಂದರೆ ಬೇರೆ ಯಾವುದೇ ಒಂದು ಇರ್ಬೋದು. ಈ ಅಟೋಮಿಕ್ ಪ್ರಾಡಕ್ಟ್ ಬಿಟ್ಟು ಬೇರೆ ಯಾವುದೇ ಪ್ರಾಡಕ್ಟ್ ಕೂಡ ಅಷ್ಟೇ ಸಮ ಪ್ರಮಾಣದಲ್ಲಿ ಬಳಸಬೇಕಾ ಅಥವಾ ಹೇಗೆ, ಅಥವಾ ಇದರ ರಿಸಲ್ಟ್ಸ್ ಹೇಗಿರುತ್ತೆ, ಹಾಗೆ ಯಾವ ರೀತಿಯಲ್ಲಿ ಬಳಸೋದು? ಟೋಟಲ್ ಅಟೋಮಿಕ್ ಪ್ರಾಡಕ್ಟ್ ಏನಿದೆಯೋ ಇವತ್ತು ಎಲ್ಲ ಪ್ರಾಡಕ್ಟ್ ಇರ್ಬೋದು ಹೆವಿ ಕಾನ್ಸಂಟ್ರೇಷನ್ ಪ್ರಾಡಕ್ಟ್. ಇಲ್ಲಿ ಬಳಸುವಂಥದ್ದು ಎಕ್ಸಾಂಪಲ್ ಡಿಟರ್ಜೆಂಟ್ ತಗೊಂಡಾಗ ಒಂದು 100 ಗ್ರಾಮ್ ಬಳಸುವಂಥ ಒಂದು ಡಿಟರ್ಜೆಂಟ್ನ ಅಟೋಮಿಯಲ್ಲಿ 10 ಗ್ರಾಮ್ ಬಳಸಿದ್ರೆ ಸಾಕು, ಅಷ್ಟೇ ಕ್ವಾಂಟಿಟಿ ಬಟ್ಟೆನ ವಾಶ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ 2 ml ಯೂಸ್ ಮಾಡಿ 10 to 15 ಡಿಶಸ್ನ ಕ್ಲೀನ್ ಮಾಡ್ಬೋದು. 1 ml ಆಗಿ 1 to 5 kgವರೆಗೂ ವೆಜಿಟೇಬಲ್ ಫ್ರೂಟ್ಸು ಕ್ಲೀನ್ ಮಾಡ್ಬೋದು. ಇಂಥ ಒಂದು ಕಾನ್ಸಂಟ್ರೇಷನ್ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ ನಾವು ಕಂಪ್ಯಾರಿಸನ್ ಹೇಳೋದಕ್ಕಿಂತ ಹೆವಿ ಕಾನ್ಸಂಟ್ರೇಷನ್, ಹೈ ಕ್ವಾಲಿಟಿ, ಅಬ್ಸಲ್ಯೂಟ್ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಪ್ರತಿಯೊಬ್ಬರು ಯೂಸ್ ಮಾಡೋದ್ರಿಂದ ನಾವು ಹೆಲ್ತಿ ಆಗಿರ್ಬೋದು, ನಮ್ಮ ಕುಟುಂಬನೂ ಹೆಲ್ತಿ ಆಗಿರ್ಬೋದು, ಸಮಾಜನೂ ಸಹ ಹೆಲ್ತಿ ಆಗಿರೋದ್ರ ಜೊತೆಗೆ ಇಲ್ಲಿರುವಂಥ ಪ್ರತಿಯೊಂದು ಪ್ರಾಡಕ್ಟು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ, ನೇಚರ್ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಇಲ್ಲಿ ನಾವು ಪರಿಸರನೂ ಸಹ ಆರೋಗ್ಯವಾಗಿರುವಂಥ ಕೆಲಸನ ನಾವು ಮಾಡ್ಬೋದು. ಇದನ್ನು ಸಂಪೂರ್ಣ ಮಾಹಿತಿನ ಪ್ರಾಡಕ್ಟನ್ನು ನೇರವಾಗಿ ತೋರಿಸಿ ಅದನ್ನು ಡೆಮೋ ತೋರಿಸ್ದಾಗೆ ಅರ್ಥ ಆಗುವಂಥದ್ದು. ಇಂಥ ಒಂದು ಪ್ರಾಡಕ್ಟನ್ನು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸೋವಂಥ ಕೆಲಸ ಮಾಡೋಣ. ಎಲ್ಲ ಪ್ರದೇಶಕ್ಕೂ ಇದನ್ನು ರೀಚ್ ಮಾಡೋವಂಥ ಕೆಲಸನೂ ನಾವು ಮಾಡೋಣ ಸರ್. ಹೇಳಿದ್ರಿ ನೀವೀಗ ಈ ಪ್ರಾಡಕ್ಟು ಎಲ್ಲ ನ್ಯಾಚುರಲ್ ಆಗಿದೆ. ಬಾಕ್ಸ್ ಇರ್ಬೋದು ಅಥವಾ ಇದು ಕಾಲ್ಮೆನ್ಸಿ ಬಗ್ಗೆ ಹೇಳಿದ್ರಿ, ನೀವು ಡಿಶ್ ವಾಶ್ ಬಗ್ಗೆ ಹೇಳಿದ್ರಿ, ಟೂತ್ ಪೇಸ್ಟ್ ಬಗ್ಗೆ ಹೇಳಿದ್ರಿ, ಮತ್ತು ಇದೆಲ್ಲ ಕ್ರಿಸ್ಟಲ್ಸ್ ಗೋಲ್ಡ್ ಪೌಡರ್ ಕೋಟೆಡ್ ಅಂತ ಹೇಳಿದ್ರಿ. ಸರಿ, ಹಾಗಾದರೆ ಇದನ್ನು ಪ್ರಕೃತಿಗೆ ಹಾಕಿದಾಗ ನಮ್ಗೆ ಏನಾದರೂ ಹಾನಿ ಆಗುತ್ತಾ ಅಥವಾ ಹೇಗೆ? ನೋಡಿ, ಇಲ್ಲಿ ಪ್ಯಾಕಿಂಗಲ್ಲಿ ನೋಡ್ಬೋದು. ಇಲ್ಲಿ ಬ್ರಷಲ್ಸ್ ಪ್ಯಾಕಿಂಗಲ್ಲಿ ನೋಡಿದಾಗ ಇಲ್ಲಿ ಪ್ರತಿಯೊಂದು ಎಕೋ ಫ್ರೆಂಡ್ಲಿ. ಇಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿಲ್ಲ. ಅದರಿಂದ ಇದು ಮಣ್ಣಲ್ಲಿ ಹೋದಾಗ ಈಸಿಯಾಗಿ ಕರಗುವಂಥ ಕೆಲಸ ಆಗುತ್ತೆ. ಅದೇ ನೀರಿಗೆ ಹೋದಾಗಲೂ ಸಹ ಈಸಿಯಾಗಿ ಕರಗುವಂಥ ಕೆಲಸ ಆಗುತ್ತೆ. ಅದರಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗೋದಿಲ್ಲ. ಪರಿಸರಕ್ಕೆ ಪೂರಕವಾಗಿರುವಂಥ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ಒಂದು ಮನುಷ್ಯನಿಗೆ ಎಷ್ಟು ಹೆಲ್ತಿಯಾಗಿರುತ್ತೋ ಪರಿಸರಕ್ಕೂ ಅಷ್ಟೇ ಹೆಲ್ತಿಯಾಗಿರುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಆದ್ದರಿಂದ ಈ ಪ್ರಾಡಕ್ಟನ್ನು ನಾವು ಬಳಸೋದ್ರ ಜೊತೆಗೆ ಇವತ್ತು ನಾವು ಪರಿಸರನೂ ಸಹ ಉಳಿಸಬೇಕಾಗುತ್ತೆ. ಪರಿಸರ ಉಳಿದ್ರೇ ನಾವು ಉಳಿಯೋಕ್ಕಾಗುತ್ತೆ. ಈ ಪ್ರಾಡಕ್ಟ್ ಪ್ರತಿಯೊಂದು ಪರಿಸರ ಸ್ನೇಹಿ ಪ್ರಾಡಕ್ಟ್ ಆಗಿರುತ್ತೆ ಸರ್. ಹಾಗಾದರೆ ನೀವು ಹೇಳೋ ಪ್ರಕಾರವಾಗಿ ಇದೆಲ್ಲದೂ ಕೂಡ ನಾವು ಪ್ರಕೃತಿಗೆ ಈ ಬಳಕೆ ಆದಮೇಲೆ ಬಿಸಾಕೋದ್ರಿಂದ ಅಥವಾ ಡಸ್ಟ್ಬಿನ್ಗೆ ಹಾಕಿ ಮತ್ತೆ ಅದನ್ನು ತಗೊಂಡು ಹೋಗೋದ್ರಿಂದ ಮರುಬಳಕೆ ಆಗುವಂಥ ಪ್ರಮಾಣ ಅಂಥ ಸಮಯದಲ್ಲಿ ಯಾವುದೇ ರೀತಿ ಅಂದರೆ ನೀವು ಹೇಳ್ತಾ ಇರೋದು ಬಯೋಡಿಗ್ರೇಡಬಲ್ ಅಂತ. ಅಂದರೆ ನಾವು ಪ್ರಕೃತಿಯಿಂದ ಒಳ್ಳೆಯದನ್ನು ಏನು ಪಡಿತೀವಿ ಆ ಪ್ರಕೃತಿಗೂ ಕೂಡ ಒಳ್ಳೆಯದನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕಂಪನಿ ಮಾಡಿದೆ ಅಂತ ನೀವು ಹೇಳ್ತಾ ಇದ್ದಾರೆ. ಇದರಲ್ಲಿ ಕೆಲವು ಬಯೋಡಿಗ್ರೇಡಬಲ್ ಇದೆ, ಮರುಬಳಕೆ ಅಂತ ಏನು ಕರಿತೀವೋ ಇದನ್ನೆಲ್ಲ ಮರುಬಳಕೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇದೆ. ಇವೆಲ್ಲ ಈಸಿಯಾಗಿ ಮಣ್ಣಲ್ಲಿ ಕರಗುವಂಥ ಒಂದು ಪೇಪರ್, ಒಂದು ರೊಟ್ಟಿನ ಬಾಕ್ಸ್ ಇದೆ, ಈಸಿಯಾಗಿ ಕರಗುತ್ತೆ. ಯಾವುದೇ ಒಂದು ಪ್ಲಾಸ್ಟಿಕ್ ಬಳಕೆ ಮಾಡಿರೋದಿಲ್ಲ. ಅಂದರೆ ಯಾವುದೇ ಪ್ರಕೃತಿಗೆ ಹಾನಿ ಆಗುತ್ತೆ. ಸೊ ನಾವು ಪ್ರಕೃತಿಗೆ ಭೂಮಿಯಿಂದ, ನೀರಿಂದ ಅಥವಾ ಮತ್ತೇನಾದ್ರೂ ಒಳ್ಳೆಯದನ್ನು ಪಡೆದಾಗ ಸೊ ಅದನ್ನು ಒಳ್ಳೆಯದನ್ನೇ ಕೊಡ್ತೀವಿ ಅನ್ನೋದು ಒಂದು ನಿಮ್ಮ ಉದ್ದೇಶ ಆಗಿದೆ. ಬಹಳ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇಲ್ಲಿ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ, ಏನಾದರೂ ಕೊಳ್ಳೇಬೇಕಾಗಿದೆ. ಈ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಪ್ರತಿಯೊಂದು ಪ್ರಾಡಕ್ಟು ಸಹ ನಾವು ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಒಳ್ಳೆಯದನ್ನೇ ನಾವು ಪ್ರಕೃತಿಗೆ ಕೊಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇದು ಸರ್. ಹಾಗಾದರೆ ಇದರಲ್ಲಿ ಬಳಕೆ ಆಗಿರ್ತಕ್ಕಂಥ ತಾಂತ್ರಿಕತೆ ಏನು, ಅಂದರೆ ತಂತ್ರಜ್ಞಾನ ಏನು, ಹಾಗೆಯೇ ಟೆಕ್ನಾಲಜಿ ಏನು ಅಂತ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಈಗ ಹೇಳ್ತೀರಿ ನೀವು ವಿಶೇಷವಾದ ಟೆಕ್ನಾಲಜಿಯಿಂದ ಬಿಲ್ಡಪ್ ಆಗಿದೆ ಇದು. ಅಂದರೆ ಪ್ರಾಡಕ್ಟ್ಗಳನ್ನ ಮಾಡಿದ್ದೀವಿ, ಉಪಯೋಗಿಸಲಿಕ್ಕೆ ಏನು ಮಾಡಿರ್ತಕ್ಕಂಥ ಏನು ಇವೆಲ್ಲ ನಿಮ್ಮ ಪ್ರಾಡಕ್ಟ್ಸ್ ಇದೆ ಅದೆಲ್ಲದೂ ಕೂಡ ಸ್ಪೆಷಲ್ ಟೆಕ್ನಾಲಜಿ ಮಾಡಿದ್ದಾರೆ ಅಂತ ಹೇಳ್ತೀರಿ, ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀರಿ, ಸ್ಪೆಷಲ್ ಒರಿಜಿನಲ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ಟೆಕ್ನಾಲಜಿ ಮತ್ತು ಅದು ಯಾವ ರೀತಿ ಎಕ್ವಿಪ್ಮೆಂಟು ಮತ್ತು ಅದು ಹೇಗೆ ಡೆವಲಪ್ ಮಾಡ್ತೀರಿ? ಇವತ್ತು ಪ್ರಪಂಚದ
ಒಂದು ಸೈನ್ಸ್ ಅನ್ನೋದು ಎಷ್ಟು ಮುಂದುವರೆದಿದೆ ಅಂದರೆ ಪ್ರತಿಯೊಂದು ಪ್ರಾಡಕ್ಟಿಗೂ ಸಹ ಸೈನ್ಸ್ ಅನ್ನೋದು ಪ್ರತಿಯೊಂದು ಇರುತ್ತೆ ಅಂತ. ಇದರಲ್ಲಿ ಅಟೋಮಿ ಅಂತಂದಾಗ ನಾವು ಅಟೋಮಿಕ್ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಟೀಮ್, ಅಲ್ಲಿ ಒಂದು ಸೈನ್ಸ್, ಅಲ್ಲಿರುವಂಥ ಒಂದು ತಂತ್ರಜ್ಞಾನ, ಇದರ ಬಳಕೆಯಿಂದಲೇ ಇವತ್ತು ತಯಾರಾಗಿರುವಂಥ ಒಂದು ಪ್ರಾಡಕ್ಟ್ ಇದೆ. ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಏನು ಕರಿತೀವೋ, ಇನ್ನು 10 ವರ್ಷ 20 ವರ್ಷಕ್ಕೆ ಏನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಬರುತ್ತೋ ಅಂಥ ಒಂದು ಟೆಕ್ನಾಲಜಿಯಲ್ಲಿ ಇವತ್ತು ಎಲ್ಲ ಪ್ರಾಡಕ್ಟು ತಯಾರಾಗಿದೆ. ಸ್ಕಿನ್ ಕೇರ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಪರ್ಸ್ನಲ್ ಕೇರ್ ಇರ್ಬೋದು, ಹೋಮ್ ಕೇರ್ ಇರ್ಬೋದು, ಇದೆಲ್ಲ ತಯಾರಾಗಿದೆ. ಇದು ತಯಾರಾಗಿರೋದು ಅಷ್ಟೇ ಅಲ್ಲ, ಈ ಪ್ರಾಡಕ್ಟ್ ಎಲ್ಲೂ ಮಿಸ್ಯೂಸ್ ಆಗಬಾರ್ದು ಅಂತೇಳಿ ನೆಕ್ಸ್ಟ್ ಗ್ರಾಹಕರಿಗೆ ಬೇಗ ರೀಚ್ ಆಗಬೇಕಂತೇಳಿ ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಬಂದಿದೆ. ಅದರಿಂದ ಇಲ್ಲಿ ಕಾಮರ್ಸ್ ಪ್ಲಾಟ್ಫಾರ್ಮನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಪ್ರತಿಯೊಬ್ಬರು ಇದರಲ್ಲಿ ಗ್ರೋತ್ ಆಗೋಣ. ನೆಕ್ಸ್ಟ್ ಕರ್ನಾಟಕದ ಜನರಿಗೆ ನಾನು ಹೇಳುವಂಥ ಒಂದು ಮುಖ್ಯವಾದ ಮಾಹಿತಿ ಏನಂದರೆ, ಇವತ್ತು ಬೆಂಗಳೂರಲ್ಲಿ ಆಫೀಸ್ ಇದೆ. ನಾವು ತಿಳ್ಕೊಂಡು ಅಷ್ಟೇ ಸುಮ್ಮನೆ ಆಗೋದಕ್ಕಿಂತ ಬೆಂಗಳೂರಲ್ಲಿ ಆಫೀಸ್ ಇದೆ, ಇಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ನೆಕ್ಸ್ಟು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಬೆಂಗಳೂರು ಪ್ರೈಸ್ ಸೆಂಟರ್ ಅಂತ ಏನು ಸರ್ಚ್ ಮಾಡ್ತೀವೋ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ನಾವು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ. ಇದಕ್ಕೆ ಆಫೀಸಿಗೆ ವಿಸಿಟ್ ಮಾಡಿ. ಏನೋ ನೋಡಿದ್ದೀವಿ, ಏನೋ ಮಾಡ್ಕೊಳ್ಳೋದು ಬೇಡ. ಇವತ್ತಲ್ಲಿ ಗ್ಲೋಬಲಲ್ಲಿ ಲಕ್ಷಾಂತರ ಜನ ಇದರಿಂದ ಒಂದು ಆರ್ಥಿಕವಾಗಿರ್ಬೋದು, ಆರೋಗ್ಯಕರವಾಗಿರ್ಬೋದು, ನೆಕ್ಸ್ಟು ನಾವು ಸರ್ವಿಸ್ ಅಂತ ಏನು ಕರಿತೀವಿ ಅದರಲ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಇದರಲ್ಲಿ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿದಂಥ ವ್ಯಕ್ತಿಗಳು ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಟ್ರಾನ್ಸ್ಪರೆಂಟ್ ಅಂದರೆ ಎಥಿಕಲಿ, ಟ್ರಾನ್ಸ್ಫರ್ಲಿ, ಲೀಗಲ್ ಆಗಿರುವಂಥ ಒಂದು ಪ್ಲಾಟ್ಫಾರ್ಮ್, ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ, ಜಾಯ್ನಿಂಗ್ ಫೀಸ್ ಇಲ್ಲ, ನೆಕ್ಸ್ಟ್ ಎವರಿ ಮಂತ್ ತಗೋಬೇಕಂತ ಕಂಡೀಷನ್ ಇಲ್ಲ, ನೆಕ್ಸ್ಟ್ ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟನ್ನು ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಗೆ ರೀಚ್ ಆಗುತ್ತೆ. ಇಂಥ ಒಂದು ಆಪರ್ಚುನಿಟಿ ಯಾರೇ ಒಬ್ಬ ವ್ಯಕ್ತಿ ಮಿಸ್ ಮಾಡ್ಕೊಳ್ಳೋದಂದರೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು. ಇಂಥ ಒಂದು ಆಪರ್ಚುನಿಟಿನ ಎಷ್ಟು ಬೇಗ ನೀವು ಇದನ್ನು ರಿಸೀವ್ ಮಾಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಲ್ತ್ ಇರ್ಬೋದು, ಸಕ್ಸಸ್ ಇರ್ಬೋದು. ಪ್ರತಿಯೊಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಈ ವಿಡಿಯೋ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಬೆಂಗಳೂರು ಬ್ರೈಟ್ ಎಜುಕೇಷನ್ ಸೆಂಟರ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಡ್ರೆಸ್ಸು ಸಿಗುತ್ತೆ. ಗೂಗಲ್ ಮ್ಯಾಪಲ್ಲಿ ಬರ್ಬೋದು. ₹1 ಇನ್ವೆಸ್ಟ್ಮೆಂಟ್ ಇಲ್ಲ, ₹1 ಯಾರ ಹತ್ರ ಹಾಕ್ಸಂಗಿಲ್ಲ. ನೆಕ್ಸ್ಟ್ ಯಾರು ಮಿಡಲ್ ಪರ್ಸನ್ ಇಲ್ಲ. ಏನು ಮ್ಯಾನುಫ್ಯಾಕ್ಚರಿಂದ ಏರೋಸ್ ಬರುತ್ತೋ ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ರೀಚ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿರುವಂಥ ಇಂಪಾರ್ಟೆಂಟ್ ಅಂದರೆ ಲೈಫ್ ಸಿನಾರಿಯೋ ಪ್ರೋಗ್ರಾಮ್ಸ್. ಲೈಫ್ ಸಿನಾರಿಯೋ ಪ್ರೋಗ್ರಾಮಲ್ಲಿ ನೀವು ಜಾಯಿನ್ ಆಗಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಲೈಫ್ ಸಿನಾರಿಯೋ ಅನ್ನುವಂಥದ್ದು ಇವತ್ತು 53 ಕಂಟ್ರಿಯಲ್ಲಿ 3,50,000 ಕಸ್ಟಮರ್ ಸಕ್ಸಸ್ ಆಗಿರುವಂಥ ಒಂದು ಸಿನಾರಿಯೋ ಪ್ಲಾಟ್ಫಾರ್ಮ್ ಇದೆ. ಅದಕ್ಕಾಗಿ ಇದನ್ನು ಸರ್ಚ್ ಮಾಡಿ ಬನ್ನಿ, ಇದರಲ್ಲಿ ಆಫೀಸನ್ನು ವಿಸಿಟ್ ಮಾಡಿ, ಪ್ರಾಡಕ್ಟ್ನ ಲೈವಾಗಿ ಡೆಮೋನ್ಸ್ಟ್ರೇಷನ್ ನೋಡಿ, ಪ್ರಾಡಕ್ಟ್ನ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಒಟ್ಟಿನಲ್ಲಿ ಇದರಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇದರಲ್ಲಿ ಮುಂದುವರಿಯೋಣ, ಎಲ್ಲರೂ ಸಕ್ಸಸ್ ಆಗೋಣ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮಗೆಲ್ಲರಿಗೂ ಸಿಕ್ಕಿದೆ. ಎಲ್ಲರೂ ಬೆಳೆಸುವಂಥ ಕೆಲಸ ಎಲ್ಲರೂ ಮಾಡಿ. ಹಾಗೆ ನಂದು ಇನ್ನೂ 4-5 ಪ್ರಶ್ನೆಗಳಿದೆ. ಈ ಕಂಪನಿ ಬಂದು ಎಷ್ಟು ವರ್ಷ ಆಯಿತು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಎಲ್ಲ ಪ್ರಾಡಕ್ಟ್ಗಳನ್ನ ಯಾರೆಲ್ಲ ಬಳಸ್ಬೋದು? ಅಂದರೆ ಚಿಕ್ಕ ಮಕ್ಕಳು ಬಳಸ್ಬೋದಾ, ಅಥವಾ ಗರ್ಭಿಣಿ ಸ್ತ್ರೀಯರು ಬಳಸ್ಬೋದಾ, ಅಥವಾ ಹಿರಿಯರು ಬಳಸ್ಬೋದಾ, ಅಥವಾ ಈಗ ನೀವು ಹೇಳಿದ್ರೆ ನ್ಯೂಟ್ರಿಷನ್ ಫುಡ್ ಅಂತ ಹೇಳಿ ತಗೋಬೇಕಂತ ಹೇಳಿ. ನ್ಯೂಟ್ರಿಷನ್ ಅಂತಂದಾಗ ಈಗ ನಮ್ಮ ತಾತ, ನಮ್ಮ ಮುತ್ತಾತ ಕಾಲದಲ್ಲಿ ಅಥವಾ ನಮ್ಮ ತಂದೆಯವರು ಅವರೆಲ್ಲ ತಗೊಳ್ತಾ ಇರಲಿಲ್ಲ. ಸೊ ಇವರೆಲ್ಲ ಯಾಕೆ ತಗೋಬೇಕು ಅನ್ನೋದು ಮೂರನೇ ಪ್ರಶ್ನೆ. ನಾಲ್ಕನೇ ಇನ್ನೊಂದು ಪ್ರಶ್ನೆ ಏನಂತಂದರೆ, ಅಟೋಮಿ ಪ್ರಾಡಕ್ಟು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪ್ರಾಡಕ್ಟ್ಗಳು ಈಗ ಸದ್ಯದ ಮಟ್ಟದಲ್ಲಿದೆ, ಹಾಗೆ ನಿಮ್ಮ ಗುರಿ ಏನು? ನೋಡಿ, ನಮ್ಮ ಕಂಪನಿಯ MD, ಇಂಡಿಯಾದ MD ಹೇಳ್ತಾರೆ ಹೆಲ್ತಿ ಇಂಡಿಯಾ ಬ್ಯೂಟಿಫುಲ್ ಇಂಡಿಯಾಸ್. ಅದೇ ನಮ್ಮ ಗುರಿ. ಅಂದರೆ ಹೆಲ್ತಿ ಇಂಡಿಯಾ ಬ್ಯೂಟಿಫುಲ್ ಇಂಡಿಯಾಸ್. ಹೆಲ್ತಿ ಇಂಡಿಯಾ ಅಂದಾಗ ಇಲ್ಲಿರುವಂಥ ಫುಡ್ ಸಪ್ಲಿಮೆಂಟ್ಸ್, ಅದು ಹೆಲ್ತಿ ಇಂಡಿಯಾ ಆಗೋದಕ್ಕೆ ಸಪೋರ್ಟ್ ಮಾಡೋವಂಥ ಒಂದು ಹೆಲ್ತಿ ಪ್ರಾಡಕ್ಟ್ ಇದೆ. ಎರಡನೇ ಬ್ಯೂಟಿಫುಲ್ ಇಂಡಿಯನ್ಸ್, ವರ್ಲ್ಡಲ್ಲಿ ದಿ ಬೆಸ್ಟ್ ಸ್ಕಿನ್ ಕೇರ್ ಇರುವಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂದರೆ ಸ್ಕಿನ್ ಕೇರ್. ಅದರಿಂದ ಬ್ಯೂಟಿಫುಲ್ ಇಂಡಿಯಾ ಮಾಡೋದು ಅದೇ ನಮ್ಮ